ಕಣ್ಣು ಪಾವನ ಆಗೋಯ್ತು ನಮ್ಮ ಕನ್ನಡ ಸಿನಿಮಾದ ಒಂದು ಟ್ರೈಲರ್ ನೋಡ್ಬಿಟ್ಟು. ನಾನು ಇದು ಯಾವುದೋ ಹಾಲಿವುಡ್ ಟ್ರೈಲರ್ ಇದ್ದಂಗೆ ಇದೆಯಲ್ಲ ಅಂತ ಅನ್ಕೊಂಡ್ಬಿಟ್ಟೆ. ಆಮೇಲೆ ಪಕ್ಕ ಗೊತ್ತಿತ್ತು ನನಗೆ ಇದು ಕನ್ನಡ ಸಿನಿಮಾದೇ ಟ್ರೈಲರ್ ಅಂತ. ರಾಕಿಂಗ್ ಸರ್ ಯಶ್ ಅವರ ಒಂದು ಪರಿಶ್ರಮ ಒಂದು ಕನ್ನಡ ಸಿನಿಮಾನ ಕನ್ನಡ ನೆಲದಿಂದ ಗ್ಲೋಬಲ್ ಲೆವೆಲ್ಗೆ ತಗೊಂಡು ಹೋಗ್ತಾ ಇದೆ ಅಂತಂದರೆ ಆ ಟ್ರೈಲರು ಅಫ್ಕೋರ್ಸ್ ಹಾಲಿವುಡ್ ಲೆವೆಲ್ಗೆ ಮ್ಯಾಚ್ ಆಗೋ ಥರನೇ ಇರಬೇಕು. ಕನ್ಸು ಕಾಣೋದು ಮಾತ್ರ ಅಲ್ಲ, ಅದನ್ನು ಹೆಂಗೆ ಪ್ರಾಕ್ಟಿಕಲ್ ಆಗಿ ಪ್ರೂವ್ ಮಾಡಬೇಕು ಆ್ಯಂಡ್ ಅದನ್ನು ಹೆಂಗೆ ಅಚೀವ್ ಮಾಡಬೇಕು ಅನ್ನೋದನ್ನು ರಾಕಿಂಗ್ ಸರ್ ಯಶ್ ಅವ್ರನ್ನ ನೋಡಿ ಕಲಿಬೇಕು. ಈ ಟ್ರೈಲರ್ ಬಂದ್ಬಿಟ್ಟು ನನಗೆ ಗೊತ್ತಾಗ್ತಿಲ್ಲ, ನನ್ಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಕ್ವಾಲಿಟಿ ಬಗ್ಗೆ ಮಾತಾಡಬೇಕಾ, ಸೌಂಡ್ ಬಗ್ಗೆ ಮಾತಾಡಬೇಕಾ, ಆ್ಯಂಡ್ ರಾಕಿಂಗ್ ಸರ್ ಯಶ್ ಅವರ ಅಪಿಯರೆನ್ಸ್, ಆ ಒಂದು ವಿಯರ್ಡ್ ಲುಕ್ಕಲ್ಲಿ, ಆ್ಯಂಡ್ ಇದು ಕಂಪ್ಲೀಟ್ಲಿ ನಾವು ಅಂದ್ಕೊಂಡಿರೋದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲಿದೆ. ಓಕೆ, ಸಿನಿಮಾ ಕನ್ನಡ ಸಿನಿಮಾಗಳು ಸಖತ್ ರಿಚ್ ಆಗಿ ಮಾಡಿದ್ದಾರೆ, ಹೌದು, ಬಟ್ ಇದು ಎಲ್ಲವನ್ನೂ ಮೀರಿದಂಥ ಟ್ರೈಲರ್ ಇವತ್ತು ನಾನು ನೋಡಿದ್ದು. ಅಂದರೆ ಇಟ್ ಈಸ್ ಗೋಯಿಂಗ್ ಟು ಬಿ ಎ ಬೆಸ್ಟೆಸ್ಟ್ ಎವರ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಆಗೋದ್ರಲ್ಲಂತೂ ಅನುಮಾನನೇ ಇಲ್ಲ. ಆ್ಯಂಡ್ ಇದಾದ ಮೇಲೆ ನೆಕ್ಸ್ಟು ರಾಮಾಯಣ ಬರ್ತಾ ಇದೆ. ರಾಮಾಯಣನೂ ಟಾಕ್ಸಿಕ್ಕು ಒಂದೇ ತಿಂಗಳಲ್ಲಿ ಅಂದರೆ ಇನ್ ಬಿಟ್ವೀನ್ ಒಂದು ತಿಂಗಳು ಒಳಗಡೆ ರಿಲೀಸ್ ಆದಂಥ ಎರಡು ಟ್ರೈಲರು. ಒಂದು ಕಡೆ ರಾಮಾಯಣ ಆ ಮಟ್ಟದಲ್ಲಿ, ಟಾಕ್ಸಿಕ್ ನೋಡಿದ್ರೆ ಇನ್ನೂ ಅದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲಿ ಇದೆ. ರಾಮಾಯಣ ಬಂದ್ಬಿಟ್ಟು ನಮ್ಮ ಹಿಸ್ಟ್ರಿನ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ, ಆ್ಯಂಡ್ ಟಾಕ್ಸಿಕ್ ಬಂದ್ಬಿಟ್ಟು ಒಂದು ಸಿನಿಮ್ಯಾಟಿಕ್ ಲೆವೆಲ್ನ ಪ್ರೆಸೆಂಟ್ ಮಾಡ್ತಾ ಇದೆ, ಕ್ವಾಲಿಟಿನ ಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಇದು ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಯಶ್ ಅವರು ಎರಡು ಸಿನಿಮಾಗಳ ಪ್ರಮೋಷನ್ ಅಥವಾ ಎರಡು ಸಿನಿಮಾಗಳ ಪೋಸ್ಟ್ ಪ್ರೊಡಕ್ಷನಲ್ಲಿ ಬ್ಯುಸಿ ಇದ್ದು ಇಂಥ ಒಂದು ಔಟ್ಪುಟ್ ಕೊಡೋದಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ ಒಂದು ಕ್ವಶನ್ ಬರುತ್ತೆ ನನಗೆ. ಆ್ಯಂಡ್ ನಾನು ಹೇಳೋದಿಷ್ಟೇ, ಆಲ್ ದಿ ವೆರಿ ಬೆಸ್ಟ್ ಟೀಮ್ ಟಾಕ್ಸಿಕ್ ಆ್ಯಂಡ್ KVN ಪ್ರೊಡಕ್ಷನ್ ಅವ್ರಿಗೆ ನಾನು ಕೇಳೋದು, ಈ ಸಿನಿಮಾ ನೀವು ಹೆಂಗೆಲ್ಲ ಪ್ರಮೋಷನ್ ಮಾಡ್ಬೋದು, ನೀವು ಹೆಂಗೆಲ್ಲ ಜನಗಳಿಗೆ ರೀಚ್ ಮಾಡ್ಬೋದು, ನೀವು ಏನೆಲ್ಲ ಮಾಡ್ಬೋದು ಅಂತ ಅನಿಸುತ್ತೆ. ಅದಕ್ಕಿಂತ ಮೀರಿ ಪ್ರಯತ್ನ ಪಡಿ. ಎನಿವೇಸ್ ರಾಕಿಂಗ್ ಸರ್ ಯಶ್ ಅವರು ಇದ್ದಾರೆ, ಅವರು ಹಿ ವಿಲ್ ಟೇಕ್ ಕೇರ್ ಆಫ್ ಪ್ರಮೋಷನ್ಸ್ ಆಲ್ವೇಸ್. ಸೊ ನೋಡೋಣ ಯಾವ್ಯಾವ ಮಟ್ಟಕ್ಕೆ ಹೋಗ್ಬೋದು ಪ್ರಮೋಷನ್ಸು, ಯಾವ್ಯಾವ ಜನಕ್ಕೆ ರೀಚ್ ಆಗ್ಬೋದು. ಆ್ಯಂಡ್ ಗ್ಲೋಬಲಿ ರಿಲೀಸ್ ಆಗ್ತಾ ಇದೆ ಅಂತಂದರೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ರಿಲೀಸ್ ಆಗ್ತಾ ಇದೆ. ಒಂದು ಅಂದಾಜಿನ ಪ್ರಕಾರ ಬರೀ ಇಂಡಿಯಾದಲ್ಲೇ ಆಲ್ಮೋಸ್ಟ್ 15,000 ಶೋಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಥಿಯೇಟ್ರ್ ಲೆಕ್ಕ ಬಿಟ್ಬಿಡಿ, 15,000 ಶೋ ಅಂತಂದರೆ ಒಂದು ಮಿನಿಮಮ್ ಒಂದು 4,5,000-6,000 ಥಿಯೇಟ್ರಲ್ಲಿ ಆಲ್ಮೋಸ್ಟ್ ಓವರ್ ಆಲ್ ಇಂಡಿಯಾ ರಿಲೀಸ್ ಆಗ್ತಾ ಇದೆ. ಬಟ್ ಬರೀ ಇಂಡಿಯಾದಲ್ಲೇ 15,000 ಶೋ ಓಪನ್ ಆಗ್ತಾ ಇದೆ. ರಿಲೀಸ್ ಆದಾಗ ಶಾಕ್ ಆಯಿತು. ಒಂದು ಟೈಮಲ್ಲಿ ಬಸ್ಸಲ್ಲಿ, ಆಟೋದಲ್ಲಿ ಪಾಂಪ್ಲೆಟ್ಗಳನ್ನು ಹಂಚಿ ತನ್ನ ಸಿನಿಮಾ ಪ್ರಮೋಷನ್ ಮಾಡಿದಂಥ ಒಬ್ಬ ಕನ್ನಡದ ನಟ ಇವತ್ತು 15,000 ಶೋಗಳಲ್ಲಿ ತನ್ನ ಸಿನಿಮಾ ಓಪನಿಂಗ್ ತಗೋತಾರೆ ಅಂತಂದರೆ ಹ್ಯಾಟ್ಸ್ ಆಫ್ ಟು ರಾಕಿಂಗ್ ಸ್ಟಾರ್ ಯಶ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್. ನೀವು ಟ್ರೇಡಿಂಗ್ ಹಾಗೂ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಜನರೇಟ್ ಮಾಡಬೇಕು ಅಂತ ಅನ್ಕೊಂಡಿರುವಂಥ ಪರ್ಸನ್ ಕನ್ನಡದಲ್ಲಿ ಕರ್ನಾಟಕದಿಂದ ಯಾರಾದರೂ ಆನ್ಲೈನಲ್ಲಿ ಹೇಳ್ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ದ ಕರ್ನಾಟಕ ಟ್ರೇಡರ್ಸ್ ವಿಲ್ ಬಿ ದ ಬೆಸ್ಟ್ ಆಪ್ಷನ್ ಅಂತ ನಾನು ಹೇಳ್ತೀನಿ. ಯಾಕೆ ಅಂದರೆ ಇಲ್ಲಿ ಬರೀ ನಿಮಗೆ ಥಿಯರಿ ಅಥವಾ ರೆಕಾರ್ಡೆಡ್ ಕೋರ್ಸಸ್ ಕೊಟ್ಟು ನಿಮ್ಮನ್ನ ಬಿಡಲ್ಲ, ಬದಲಾಗಿ ನೀವು ರಿಯಲ್ ಟೈಮಲ್ಲಿ ಡೈಲಿ ಬೇಸಿಸಲ್ಲಿ ಎಕ್ಸಿಕ್ಯೂಷನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀವಿ ಲೈವ್ ಮಾರ್ಕೆಟಲ್ಲಿ. ಆ್ಯಂಡ್ ನೀವು ಮಾಡೋವಂಥ ಪ್ರತಿ ಟ್ರೇಡನ್ನು ಆಡಿಟ್ ಮಾಡಿ ರಿಯಲ್ ಟೈಮ್ ಫೀಡ್ಬ್ಯಾಕ್ ಕೊಡ್ತೀವಿ. ಈಗಾಗಲೇ ಮೋರ್ ದೆನ್ 1,000+ ಸ್ಟೂಡೆಂಟ್ಸ್ದು ಇಂಡಿಪೆಂಡೆಂಟ್ ಟ್ರೇಡರ್ ಆಗಿ ಕನ್ಸಿಸ್ಟೆಂಟಾಗಿ ಪ್ರಾಫಿಟ್ ಮಾಡೋದಕ್ಕೆ ನಾವು ಹೆಲ್ಪ್ ಮಾಡಿದ್ದೀವಿ. ಇಟ್ಸ್ ಯುವರ್ ಟರ್ನ್. ಫರ್ದರ್ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕೆಳಗಡೆ ನಂಬರ್ ಕಾಣ್ತಿರುತ್ತೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ.